ಉಡುಪಿ ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ನಾನಾ ರೋಗಗಳು ಕಾಡಿಸಿಕೊಂಡು ಇಳುವರಿ ಕುಂಠಿತವಾಗಿದ್ದು ಬೆಳೆಗಾರರನ್ನ ಈಗ ಕಂಗಾಲಾಗಿಸ್ಬಿಟ್ಟಿದೆ. ಎಳನೀರು, ಕಾಯಿ, ಕೊಬ್ಬರಿ ಬೆಲೆ ಗಗನಮುಖಿಯಾಗಿರುವಂತ ಸಂದರ್ಭದಲ್ಲೇ ಈಗ ರೋಗ ಬಾಧೆ ಕಾಡಿಸಿಕೊಂಡಿರೋದು ರೈತರನ್ನ ಚಿಂತೆಗೀಡು ಮಾಡಿಬಿಟ್ಟಿದೆ. ಈ ಜಿಲ್ಲೆಯಲ್ಲಿ ಸರಿಸುಮಾರು 16,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಇದೆ. ಎಳ್ನೀರು, ಕೊಬ್ಬರಿಗೆ ಬಂಪರ್ ಬೆಲೆ ಬಂದ್ಬಿಟ್ಟಿದೆ. ಕೆಜಿ ತೆಂಗಿನಕಾಯಿಗೆ 60 ರಿಂದ 70 ರೂಪಾಯಿ ಇದ್ರೆ ಎಳ್ನೀರಂತೂ ಒಂದಕ್ಕೇನೆ 60 ರಿಂದ 65 ರೂಪಾಯಿಗೆ ಹೆಚ್ಚಳ ಕಂಡಿದೆ. ಇಂಥ ಸಂದರ್ಭದಲ್ಲಿ ತೆಂಗಿನ ಮರಗಳಲ್ಲಿ ರೋಗ ಕಾಡಿಸಿಕೊಂಡು ಇಳುವರಿ ಕುಂಠಿತವಾಗ್ತಿದೆ. ಇದರಿಂದ ತೆಂಗು ಬೆಳೆಗಾರರು ಕೈಗೂ ಬಂದ ತುತ್ತು ಬಾಯಿಗೂ ಬರಲಿಲ್ಲ ಅಂತ ಅಸಮಾಧಾನ, ನೋವು, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಜೊತೆಗೆ ನಮಗಾದಂತ ನಷ್ಟ ಪರಿಹಾರವನ್ನ ಸರ್ಕಾರ ಒದಗಿಸಿ ಕೊಡಬೇಕು ಅಂತ ಪರಿಪರಿಯಾಗಿ ಮನವಿ ಮಾಡ್ಕೊಂತಿದ್ದಾರೆ. ದಿನದಲ್ಲಿ ನಮ್ಮ ತೆಂಗಿನ ಬೆಳೆಗಾರರು ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆಂದರೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಮಾರಕ ರೋಗಗಳು ತೆಂಗಿನ ಮರಕ್ಕೆ ಆವರಿಸಿಬಿಟ್ಟಿದೆ. ಈ ಬಯಲುಸೀಮೆಲ್ಲ ಆ ಕಡೆ ಇತ್ತು, ಆವಾಗ ಚಿತ್ರದುರ್ಗ, ಹಿರಿಯೂರು ಆ ಕಡೆ ಎಲ್ಲ ಇತ್ತು. ಹಿರಿಯೂರು ಈ ಭಾಗದಲ್ಲೆಲ್ಲ ಇತ್ತು, ಕಡೂರು, ಬೀರೂರು ಕಡೆ. ಯಾಕಂದರೆ ಅಲ್ಲಿ ತುಂಬ ತೆಂಗಿನ ಬೆಳೆಗಾರರು ಇದ್ದರು. ಆವಾಗ ಅದಕ್ಕೆಲ್ಲ ಪರಿಹಾರವಂತ ಇತ್ತು. ನಮ್ಮ ಕರಾವಳಿ ಭಾಗದಲ್ಲಿ ಅಷ್ಟು ತೆಂಗಿನ ಮರಕ್ಕೆ ಈ ರೀತಿ ರೋಗಗಳಿರಲಿಲ್ಲ. ಇತ್ತೀಚಿನ ದಿನದಲ್ಲಿ ನಾವು ನೋಡಿದರೆ ಒಂದು ರೀತಿ ಫಂಗಾಸ, ಒಂದು ಮರದಿಂದ ಒಂದು ಮರಕ್ಕೆ ಹರಡುವುದು, ಹುಳಿ ರೋಗ ಬರುವುದು. ಈ ವರ್ಷ ಮಳೆಗಾಲದಲ್ಲಿ ತುಂಬ ತೆಂಗಿನ ಗಿಡ ಕೂಡ ಭಾಳ ನಾಶ ಆಗಿದೆ. ತುಂಬ ತೆಂಗಿನ ಮರ ದೊಡ್ಡ ಪ್ಲಾಟಿನಲ್ಲೆಲ್ಲ ಹೋಗಿ ನೋಡ್ರೆ ಭಾಳ ಬೇಸರ ಆಗ್ತದೆ. ಯಾಕಂದರೆ ನಮ್ಮ ಕರಾವಳಿ ಭಾಗದಲ್ಲಿ ನಮಗೆ ಭತ್ತದ ಕೃಷಿ ಅದು ಬರೀ ಊಟಕ್ಕೆ ಉಪಯೋಗ ಬರುವುದು ಬಿಟ್ಟರೆ ಅದರಲ್ಲಿ ಏನು ದೊಡ್ಡ ಇನ್ಕಮ್ ಬರುವಂಥ ಬೆಳೆ ಅಲ್ಲ. ಅಡಿಕೆ ಮತ್ತು ತೆಂಗು, ಇವತ್ತು ಅಡಿಕೆ ತೆಂಗಿನ ಬೆಳೆ ಜೊತೆಗೆ ಇವತ್ತು ತೆಂಗಿನ ಮರದಲ್ಲಿ ಒಳ್ಳೆ ರೇಟ್ ಬಂದರೂ ಕೂಡ, ಸಾಧಾರಣ ರೇಟ್ ಬಂದಿದೆ, ರೇಟ್ ಬಂದರೂ ಕೂಡ ಇಳುವರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಬದಿಯಲ್ಲಿ ಕಾಡು ಪ್ರಾಣಿಗಳ ಕಾಟ, ಈ ಮಂಗನ ಕಾಟ, ಅದು ಇದೆಲ್ಲ ಅದು ಆ ಸಮಸ್ಯೆ ನಿರ್ವಹಣೆ ನಿಜವಾಗಿ ನಮ್ಮಿಂದ ಅಸಾಧ್ಯ. ಯಾಕಂದರೆ ನಾವು ಒಂದು ಕಡೆ ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಸರ್ಕಾರ ಸ್ಪಂದಿಸ್ತಿಲ್ಲ. ಇತ್ತೀಚಿನ ದಿನದಲ್ಲಿ ನಮ್ಮ ತೆಂಗಿನ ಬೆಳೆಗಾರರು ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆಂದರೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಮಾರಕ ರೋಗಗಳು ತೆಂಗಿನ ಮರಕ್ಕೆ ಆವರಿಸಿವೆ.